Hey guys, this is from Levin Karna. So you know the class stadium. ಸೊ ಕ್ಲಾಸ್ ಸ್ಟೇಡಿಯಂ ಅಂತಿದ್ದಂಗೆ ನಮಗೆ ಅಥವಾ ಯಾವುದೋ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ನಮ್ಗೆ ಏನು ಮೈಂಡಲ್ಲಿ ಬರಬೇಕಂದ್ರೆ ಯಾವುದೋ ಒಂದು ಬ್ಯಾಕ್ಟೀರಿಯಾ ಅಂತಿದ್ದಂಗೆ ಫಸ್ಟು ಅದು ಹೆಂಗೆ ಕಾಣಿಸುತ್ತೆ, ನೆಕ್ಸ್ಟ್ ಅದು ಏನು ಮಾಡುತ್ತೆ ಅಂದರೆ ಏನೇನು ನಮಗೆ ಸಿಂಪ್ಟಮ್ಸು, ನೆಕ್ಸ್ಟು ಅದನ್ನ ಹೆಂಗೆ ಕಂಡುಹಿಡಿಯೋದು ಲ್ಯಾಬ್ ಡಯಾಗ್ನೋಸಿಸ್, ನೆಕ್ಸ್ಟ್ ಅದು ಬರ್ದಲ್ಲೇ ಪ್ರಿವೆಂಟ್ ಮಾಡೋದು ಹೆಂಗೆ, ತಡೆಗಟ್ಟೋದು ಹೆಂಗೆ ಅಂತ, ಇನ್ನು ನೆಕ್ಸ್ಟು ಟ್ರೀಟ್ಮೆಂಟು, ಚಿಕಿತ್ಸೆ ಏನೇನು ತಗೊಬೇಕು ಅದಕ್ಕೆ ಅಂತ. ಸೊ ಇಷ್ಟೂ ನಾವು ಒಂದು ಸ್ವಲ್ಪ ಇದು ಮಾಡಿಕೊಂಡು ಬ್ಯಾಕ್ಟೀರಿಯಾ ನೆನಪಲ್ಲಿ ಇಟ್ಕೊಂಡ್ರೆ, ಇನ್ನು ಬ್ಯಾಕ್ಟೀರಿಯಾ ನಮಗೆ ಏನಾದರೂ ನಿದ್ದೆಗಣ್ಣಲ್ಲಿ ಎಬ್ರಿಸಿ ಕೇಳೋದನ್ನು ಪಟ ಅನ್ನಂಗೆ ಹೇಳ್ಬೋದು ಬ್ಯಾಕ್ಟೀರಿಯಾ ಬಗ್ಗೆ. ಸೊ ಇಷ್ಟು ನಾವು ಇಷ್ಟೇ ಹೆಡ್ಡಿಂಗ್ಸಲ್ಲಿ ಒಂದೊಂದು ಪಾಯಿಂಟ್ಸಂಗೆ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಈಗ ಕ್ಲಾಸ್ ಸ್ಟೇಡಿಯಂ ಬಂದಿದ್ದಂಗೆ ಹೆಂಗೆ ಕಾಣಿಸುತ್ತೆ, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ. ಸೊ ಏನು ಮಾಡುತ್ತೆ, ಫುಡ್ ಪಾಯ್ಸನಿಂಗು, ಗ್ಯಾಸ್ ಗ್ಯಾಂಗ್ರೀನು. ಕಂಡುಹಿಡಿಯೋದು ಹೆಂಗೆ, ಲ್ಯಾಬ್ ಡಯಾಗ್ನೋಸಿಸ್ ಬಂದುಬಿಟ್ಟು ಡೈರೆಕ್ಟ್ ಮೈಕ್ರೋಸ್ಕೋಪಿ, ಕಲ್ಚರ್ ಆಯ್ತಲ್ಲ. ಸೊ ಮೋಸ್ಟ್ ಕಾಮನ್ ಆಗಿ ಹೇಳು. ನೆಕ್ಸ್ಟು ಪ್ರಿವೆನ್ಷನ್ ಮಾಡೋದು ಹೆಂಗೆ, ವ್ಯಾಕ್ಸಿನೇಷನ್ಸ್ ಇದೆ, ವ್ಯಾಕ್ಸಿನೇಷನ್ ತೊಗೊಂಡ್ರೆ ಆಯಿತು. ಟ್ರೀಟ್ಮೆಂಟ್ ಏನೇನು ಅಷ್ಟು ನೋಡ್ಕೊಂಡ್ರೆ ಸಾಕು. ನೋಡಿದ್ರೆ ಇಂಟ್ರೊಡಕ್ಷನ್. ಸೊ ಕ್ಲಾಸ್ಟ್ರಿಡಿಯಂ ಸ್ಪೀಶೀಸು ಮಣ್ಣಲ್ಲಿ ಮತ್ತು ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಆಫ್ ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ಸಲ್ಲಿ ಇರುತ್ತೆ. ಸೊ ಪ್ರಾಣಿ ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ ಮತ್ತು ಮಣ್ಣಲ್ಲಿ, ಈ ಮೂರು ಕಡೆನೂ ಇದು ಕ್ಲಾಸ್ಟ್ರಿಡಿಯಂ ಇದ್ದೇ ಇರುತ್ತೆ. ಇನ್ನು ಕಾಸಿಂಗ್ ಫುಡ್ ಪಾಯ್ಸನಿಂಗ್ ಆ್ಯಂಡ್ ಗ್ಯಾಸ್ ಗ್ಯಾಂಗ್ರೀನ್ ಆಯ್ತಲ್ಲ. ಫುಡ್ ಪಾಯ್ಸನಿಂಗು ಇದೇ ರೀಸನ್ಗೆ ಅಂತಲ್ಲ, ಬೇರೆ ಬೇರೆ ರೀಸನ್ಸ್ಗೂ ಕೆಲವೊಂದ್ಸಲಿ ಆಗುತ್ತೆ. ಸೊ ಫುಡ್ ಪಾಯ್ಸನಿಂಗ್ ಆಯ್ತಿದ್ದಂಗೆ ಅವಳು ಅವನಿಗೆ ಕ್ಲಾಸ್ಟ್ರಿಡಿಯಂ ಆಯ್ತು ಅದಲ್ಲ, ಓಕೆ. ಸೊ ಫುಡ್ ಪಾಯ್ಸನಿಂಗು ಬೇರೆ ರೀಸನ್ಗೂ ಆಗುತ್ತೆ. ಸೊ ಕ್ಲಾಸ್ಟ್ರಿಡಿಯಂನಲ್ಲೂ ಆಗುತ್ತೆ. ಸೊ ಕ್ಲಾಸ್ಟ್ರಿಡಿಯಂನಲ್ಲಿ ಸಿಂಪ್ಟಮ್ಸು ಮತ್ತು ಅದು ರಿಯಾಕ್ಷನ್ ರೇಟ್ ಜಾಸ್ತಿ ಇರುತ್ತೆ. ಬೇರೆ ಇದರಲ್ಲಾದರೆ ಸೊ ಅದ್ರ ರಿಯಾಕ್ಷನ್ ರೇಟ್ ಕಡಿಮೆ ಇರುತ್ತೆ. ಸ್ಪೀಶೀಸ್ ಯಾವುದಿದೆ ಅಂದರೆ ಕ್ಲಾಸ್ಟ್ರಿಡಿಯಂ ಫರ್ಪೆಂಜೆನ್ಸು, ಕ್ಲಾಸ್ಟ್ರಿಡಿಯಂ ಡಿಫಿಕಲೆ, ಕ್ಲಾಸ್ಟ್ರಿಡಿಯಂ ಬಾಟುಲಿಸಮ್, ಕ್ಲಾಸ್ಟ್ರಿಡಿಯಂ ಟೆಟನಿ. ಸೊ ನಮಗೆ ಟೆಟನಿ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟರೆ ಸಾಕು. ಮಾರ್ಫಾಲಜಿ ನೋಡೋದಾದರೆ ಗ್ರಾಮ್ ಪಾಸಿಟಿವ್ ಮೋಸ್ಟ್ ಅನರೋಬಿಕ್ಸ್, ಫ್ಯೂ ಓನ್ಲಿ ಏರೋಬಿಕ್, ಬ್ರಾಡ್ ಶೇಪ್ 3 to 8 ಮೈಕ್ರೋಮೀಟರ್, ನಾನ್ ಕ್ಯಾಪ್ಸುಲೇಟೆಡ್, ನಾನ್ ಮೊಟೈಲ್, ಸ್ಪೋರ್ ಫಾರ್ಮಿಂಗ್. ಸೊ ಇಷ್ಟರಲ್ಲಿ ಕ್ಲಾಸ್ಟ್ರಿಡಿಯಂ ಅನ್ನೋದು ಪೂರ್ತಿ ಅನರೋಬಿಕ್. ಅನರೋಬಿಕ್ ಅಂದರೆ ಆಕ್ಸಿಜನ್ ಏನು ಬೇಕಾಗಲ್ಲ ಅದಕ್ಕೆ. ಅದು ಬೆಳಿಬೇಕಾದ್ರೆ ಕಲ್ಚರ್ ಮಾಡ್ಕೊತೀವಲ್ಲ, ಸೊ ಕಲ್ಚರಲ್ಲಿ ಗ್ರೋತ್ ಆಗಬೇಕಾದ್ರೆ ಅದು ವಿತೌಟ್ ಆಕ್ಸಿಜನ್ ಬೆಳೀತಕ್ಕಂಥದ್ದು, ವಿತ್ ಆಕ್ಸಿಜನ್ ಬೆಳೆಯಲ್ಲ. ಸೊ ಅದರಲ್ಲಿ ಯಾವುದೋ ಒಂದು 5 ಸ್ಪೀಶೀಸು ಏರೋಬಿಕ್ ಇದ್ದಾವೆ. ಇನ್ನು ಮಿಕ್ಕಿರೋ ಎಲ್ಲ ಸ್ಪೀಶೀಸಲ್ಲೂ ಅದು ಅನರೋಬಿಕ್ಸೇನೆ. ಇನ್ನೇನೇನು ಗ್ಯಾಪ್ನಿಗೆ ಇಟ್ಕೊಬೇಕಂದ್ರೆ ಇದರಲ್ಲಿ ಒಂದು ಗ್ರಾಮ್ ಪಾಸಿಟಿವ್ ಬೆಸಿಲೆ, ಇನ್ನೊಂದು ಅನರೋಬಿಕ್, ಇನ್ನೊಂದು ಸ್ಪೋರ್ ಫಾರ್ಮಿಂಗ್. ಸೊ ಕ್ಲಾಸ್ಟ್ರಿಡಿಯಮಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಪೀಶೀಸು ಸ್ಪೋರ್ನ ಒಂದೇ ಇರ್ತವೆ. ಸ್ಪೋರ್ನ ಯಾವ ಬಿಟ್ಕೊಳ್ಳೋದು. ಸೊ ಸ್ಪೋರ್ನ ಅಂದರೆ ಇದು ಮಿಡ್ಲಲ್ಲಿ ಒಂದಿರುತ್ತೆ. ಇನ್ನು ಅಪಿಯರೆನ್ಸ್ ಯಾವ ಥರ ಇರುತ್ತೆ ಅಂದರೆ ಡ್ರಮ್ ಸ್ಟಿಕ್ ಅಪಿಯರೆನ್ಸ್. ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿ ಕನ್ನಡದಲ್ಲಿ. ಇನ್ನು ಪ್ಯಾಥೋಜೆನಿಸಿಸ್ ಏನೇನು ಮಾಡುತ್ತೆ ಅಂದರೆ ಫುಡ್ ಪಾಯ್ಸನಿಂಗ್ ಇರ್ಬೋದು, ಗ್ಯಾಸ್ ಗ್ಯಾಂಗ್ರೀನ್ ಇರ್ಬೋದು, ಸಿಂಪಲ್ ವೂಂಡ್ ಇನ್ಫೆಕ್ಷನ್ ಇರ್ಬೋದು, ಮೈನರ್ ಟಾಕ್ಸಿನ್ಸ್, ಎಂಟಿರೋಟಾಕ್ಸಿನ್ಸ್, ಸೆಪ್ಟಿಸೀಮಿಯಾ, ಎಂಡೋಜಿನಸ್ ಇನ್ಫೆಕ್ಷನ್ಸ್. ಇನ್ನು ಸಾಕಷ್ಟು ಮಾಡುತ್ತೆ. ಸದ್ಯಕ್ಕೆ ಒಂದಿಷ್ಟು ಅಂತೇಳಿ ಹಾಕಿದ್ದೀವಿ. ಏನಾದರೂ ಒಂದು 3 ಮಾರ್ಕ್ಸ್ಗೆ ಪ್ಯಾಥೋಜೆನಿಸಿಸ್ ಆಫ್ ಕ್ಲಾಸ್ಟ್ರಿಡಿಯಂ ಅಂತ ಕೇಳಿದ್ರೆ 3 ಮಾರ್ಕ್ಸ್ಗೆ ಇಷ್ಟ ಆರಾಮಲ್ಲಿ ಬರ್ಕೊಬೋದು, ಏನು ತೊಂದರೆ ಇಲ್ಲ. ಇನ್ನು ಲ್ಯಾಬ್ ಡಯಾಗ್ನೋಸಿಸ್ ನೋಡೋದಾದರೆ ಸ್ಪೆಸಿಮನ್, ಡೈರೆಕ್ಟ್ ಮೈಕ್ರೋಸ್ಕೋಪಿ, ಕಲ್ಚರು, ಕಾಮನ್ ಆರ್ ಸ್ಪೆಷಲ್ ಟೆಸ್ಟು, ಆ್ಯಂಟಿಜನ್ ಆ್ಯಂಟಿಬಾಡಿ, ಇದರಲ್ಲಿ ಎಲ್ಎಸ್ಎ ಟೆಸ್ಟ್ ಬರುತ್ತೆ, ಮಾಲಿಕ್ಯುಲರ್ ಟೆಸ್ಟಲ್ಲಿ PCR ಬರುತ್ತೆ, ಬಯೋಕೆಮಿಕಲ್ ಟೆಸ್ಟ್. ಸೊ ಅಂಡರ್ ದೀಸ್ ಹೆಡ್ಡಿಂಗ್ಸ್ ಯಾವುದೇ ಬ್ಯಾಕ್ಟೀರಿಯಾ ಆಗಿರ್ಬೋದು, ಈ ಹೆಡ್ಡಿಂಗ್ಸಲ್ಲಿ ನೀವು ಆನ್ಸರ್ ಬರ್ಕೊತಾ ಹೋದರೆ ಆರಾಮಲ್ಲಿ ನಿಮಗೆ ಫುಲ್ ಔಟ್ ಆಫ್ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಅಂದರೆ ನಾವು ಹೇಳ್ತಿರೋದು ಓಲ್ ಕ್ವಶನ್ ಪೇಪರ್ಗೆಲ್ಲ, ಓಲ್ ಕ್ವಶನ್ಗೆ, ಒಂದು ಕ್ವಶನ್ಗೆ ಅಷ್ಟೇ. ಸೊ ಏನೋ ಒಂದು ಅರ್ಧ 1 ಮಾರ್ಕ್ಸ್ ಇಟ್ಕೊಬೋದು, ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಎಲ್ಲ ಫುಲ್ ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಸ್ಪೆಸಿಮನ್ ಏನು ತೊಗೊತೀವಿ, ವೂಂಡ್ ಸ್ವ್ಯಾಬ್ಸು ಅಥವಾ ಡಿಸ್ಚಾರ್ಜ್ ಎಡ್ಜಸ್ ಆಫ್ ದಿ ಅಫೆಕ್ಟೆಡ್ ಮಸಲ್ಸ್. ಎಲ್ಲಾದರೂ ಮಸಲ್ಸ್ ಅಫೆಕ್ಟೆಡ್ ಆಗಿರ್ತಲ್ಲ, ಅಲ್ಲಿಂದ ಏನಾದರೂ ಲೈಕ್ ಪಸ್ ಥರ ಏನಾದರೂ ಡಿಸ್ಚಾರ್ಜ್ ಆಗ್ತಿದ್ರೆ ಅದನ್ನು ಕಲೆಕ್ಟ್ ಮಾಡ್ಕೊಳೋದು. ಅಥವಾ ನೆಕ್ರೋಸಿಡ್ ಟಿಶ್ಯೂ ಸ್ಯಾಂಪಲ್ ಹೇಳ್ತಲ್ಲ, ಗ್ಯಾಸ್ ಗ್ಯಾಂಗ್ರೀನಲ್ಲಿ ಟಿಶ್ಯೂ ನೆಕ್ರೋಸಿಸ್, ಅದು ಟಿಶ್ಯೂ ಆ ಪಾರ್ಟು ಸತ್ತೋದಂಗೆ ಇರುತ್ತೆ. ಸೊ ಆ ಪಾರ್ಟ್ನ ರಿಮೂವ್ ಮಾಡ್ತಾರೆ, ಓಟಿನಲ್ಲಿ ರಿಮೂವ್ ಮಾಡಿ ಕಳಿಸ್ಕೊಡ್ತಾರೆ ಲ್ಯಾಬ್ಗೆ. ಇನ್ನು ಮಸಲ್ ಫ್ರ್ಯಾಗ್ಮೆಂಟ್ಸ್ ಏನಾದರೂ, ಇದು ಮಸಲ್ಸು ಚಿಕ್ಕ ಫ್ರ್ಯಾಗ್ಮೆಂಟ್ಸ್ ಏನಾದರೂ ಸಿಕ್ಕಿದ್ರೆ ಅದನ್ನು ಕಳಿಸ್ಕೊಡ್ತಾರೆ, ಲೈಕ್ ಅದೇನಾದರೂ ಇನ್ಫೆಕ್ಷನ್ ಆಗಿರೋ ಕಡೆ ಇದಾದರೆ. ಇನ್ನು ಡೈರೆಕ್ಟ್ ಮೈಕ್ರೋಸ್ಕೋಪಿ ನೋಡೋದಾದರೆ ವೈಲೆಟ್ ಕಲರ್ ರಾಡ್ ಶೇಪ್ 3 to 8 ಮೈಕ್ರೋಮೀಟರ್, ನಾನ್ ಕ್ಯಾಪ್ಸುಲೇಟೆಡ್, ನಾನ್ ಮೊಟೈಲ್, ಸ್ಪೋರ್ ಫಾರ್ಮಿಂಗ್. ಸೊ ಇಷ್ಟು ನಮಗೆ ಮೈಕ್ರೋಸ್ಕೋಪಲ್ಲಿ ಕಾಣಿಸ್ತು. ಸೊ ನಾವು ಅದನ್ನೇನು ಅನ್ಕೊಂತೀವಿ, ಗ್ರಾಮ್ ಪಾಸಿಟಿವ್ ಬೆಸಿಲೆ, ಯಾಕೆಂದರೆ ಅದು ವೈಲೆಟ್ ಕಲರ್ ಇದೆ. ಸೊ ನಮಗೆ ನೆಕ್ಸ್ಟ್ ಇಷ್ಟೆಲ್ಲ ನಾವು ಐಡೆಂಟಿಫಿಕೇಷನ್ ಮಾಡಾದಮೇಲೆ ಅದು ಕ್ಲಾಸ್ಟ್ರಿಡಿಯಂ ಅಂತೇಳಿ
ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟು ಕಲ್ಚರಲ್ಲಿ ಅಂದರೆ ಕ್ಲಾಸ್ಟ್ರಿಡಿಯಮ್ ಇಸ್ ಇನ್ಕ್ಯುಬೇಟೆಡ್ ಇನ್ ಬ್ಲಡ್ ಅಗಾರ್ ಆರ್ ರಾಬರ್ಟ್ಸನ್ ಕುಕ್ಕುಡ್ ಮೀಟ್ ಬ್ರಾತ್ ಅಂತ ಹೇಳೋದು, ಅಥವಾ ಸಿಂಪಲ್ಲಾಗಿ ಕುಕ್ಕುಡ್ ಮೀಟ್ ಬ್ರಾತ್ ಅಂತ ಕರಿತೀವಿ, ಆಯ್ತಲ್ಲ. ಇನ್ಕ್ಯುಬೇಟೆಡ್ ಅನರೋಬಿಕಲಿ ಫಾರ್ 40 to 72 hours. ಸೊ ಅನರೋಬಿಕಲಿ ಅಂದರೆ ಅದಕ್ಕೆ ಸ್ಪೆಷಲ್ ಆಗಿರೋಂಥ ಇನ್ಕ್ಯುಬೇಟ್ ಬರುತ್ತೆ. ಇನ್ಕ್ಯುಬೇಟ್ರು ಸೇಮ್ ಟೆಂಪ್ರೇಚರ್ ಎಲ್ಲ ಸೇಮ್ ಇರುತ್ತೆ, ಬಟ್ ಅದರಲ್ಲಿ ಆಕ್ಸಿಜನ್ಸ್ ಇರೋದಿಲ್ಲ. ಆಕ್ಸಿಜನ್ನು ಹೋದ್ರೂ ಸಹ ಇನ್ ಕೇಸ್ ನಾವು ಡೋರ್ ಓಪನ್ ಮಾಡಿದಾಗ ಆಕ್ಸಿಜನ್ ಒಳಗಡೆ ಹೋದ್ರೂ ಸಹ ಅದು ರಿಮೂವ್ ಮಾಡ್ತಕ್ಕಂಥ ಕೆಪಾಸಿಟಿ ಆ ಇನ್ಕ್ಯುಬೇಟ್ರಿಗೆ ಇರುತ್ತೆ. ಸೊ ಅದನ್ನು ಅನರೋಬಿಕ್ ಇನ್ಕ್ಯುಬೇಟರ್ ಅಂತೆಲ್ಲ ಕರಿತೀವಿ. ಸೊ ಆ ಇನ್ಕ್ಯುಬೇಟ್ರಲ್ಲಿ ಇದನ್ನ ಇಡಬೇಕು 40 to 72 hours. ಅವಾಗ ಗ್ರೋತ್ ಬರುತ್ತೆ. ಇನ್ ಕೇಸ್ ಅದು ಕ್ಲಾಸ್ಟ್ರಿಡಿಯಮ್ ಆಗಿದ್ರೆ ಮಾತ್ರ ಗ್ರೋತ್ ಬರುತ್ತೆ. ಬ್ಲಡ್ ಅಗಾರಲ್ಲಾದರೆ ಬೀಟಾ ಎಮುಲೈಸಿಸು, ಯಾಕೆಂದರೆ ಕ್ಲಾಸ್ಟ್ರಿಡಿಯಮ್ ಟೆಟನಿ ಆಗಿದ್ರೆ ಬೀಟಾ ಎಮುಲೈಸಿಸು, ಟೆಟನಿನಲ್ಲಿ ಟೆಟನೋಲೈಸಿಸ್ ಅಂತೇಳಿ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಟಾಕ್ಸಿನ್ಸ್ ಏನಿದೆ ಅದನ್ನು ಇಮೊಲೈಸಿಸ್ ಮಾಡುತ್ತೆ. ಸೊ ಅದಕ್ಕೆ ಅದು ಬೀಟಾ ಇಮೊಲೈಸಿಸ್ ಪ್ರೊಡಕ್ಷನ್ ಆಗುತ್ತೆ. ಇನ್ನು ರಾಬರ್ಟ್ಸನ್ ಕುಕ್ಕುಡ್ ಮೀಟ್ ಬ್ರಾತ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಅದರಲ್ಲಿ ಬ್ರಾತ್ ಇರುತ್ತೆ ಪ್ಲಸ್ ಕುಕ್ಕುಡ್ ಪಾರ್ಟಿಕಲ್ಸ್ ಇರುತ್ತೆ. ಮೀಟ್ ಪಾರ್ಟಿಕಲ್ಸ್, ಮೀಟ್ ಅಂದರೆ ಮಾಂಸ ಕನ್ನಡದಲ್ಲಿ. ಸೊ ಆ ಮಾಂಸದ ಪಾರ್ಟಿಕಲ್ಸ್ ಏನಿರ್ತವೆ ಅದು ಇರುತ್ತೆ, ಪ್ಲಸ್ ಬ್ರಾತ್ ಇರುತ್ತೆ. ಇಲ್ಲಿದೆ ನೋಡಿ, ಟೆಟನೋಲೈಸಿಸ್ ಅಂತೇಳಿ ಅದು ಲೈಸಿಸ್ ಮಾಡುತ್ತೆ. ಸೊ ಅವಾಗ ಬೀಟಾ ಇಮೊಲೈಸಿಸ್ ಬರುತ್ತೆ, ಪ್ಲಸ್ ಸ್ವಾರ್ಮಿಂಗ್ ಅಂದರೆ ಸಮುದ್ರದ ಅಲೆ ಥರ ಗ್ರೋತ್ ಬರುತ್ತೆ. ಇನ್ನು ಕುಕ್ಕುಡ್ ಮೀಟ್ ಬ್ರಾತಲ್ಲಿ ಸೇಮ್ ಆಸ್ ಇಟ್ ಈಸ್ ಏನಿದೆ, ಗ್ರೋತ್ ಅಕರ್ಸ್ ಆಸ್ ಟರ್ಬಿಡಿಟಿ. ಇನ್ನು ಕುಕ್ಕುಡ್ ಮೀಟ್ ಬ್ರಾತಲ್ಲಿ ನೋಡೋದಾದರೆ growth occurs as a turbidity with gas production. Growth occurs in a turbidity with gas production. The meat is not digested but becomes a black or prolonged impurgation. Okay. ಸೊ ಒಂದು ಟರ್ಬಿಡಿಟಿ ಬಂದಿರುತ್ತೆ, ಗ್ಯಾಸ್ ಪ್ರೊಡಕ್ಷನ್ ಆಗಿರುತ್ತೆ, ಮೀಟ್ ಏನಾದ್ರು ಡೈಜೆಷನ್ ಆಗಿಲ್ಲ, ಇಟ್ ಬಿಕಮ್ಸ್ ಬ್ಲ್ಯಾಕ್, ಏನಾದ್ರು ಮೀಡಿಯಾ ಬ್ಲ್ಯಾಕ್ ಆಗಿದೆ ಅಂದರೆ ಮತ್ತೆ ಅದನ್ನು ಮತ್ತೆ ಫರ್ದರ್ ಇನ್ಕ್ಯುಬೇಷನ್ಗೆ ಇಡಬೇಕು. ಇನ್ನು ಸ್ಪೆಷಲ್ ಅಥವಾ ಕಾಮನ್ ಟೆಸ್ಟ್ ಅಂದರೆ ನೆಗ್ಲೆಸ್ ರಿಯಾಕ್ಷನ್ ಮಾಡ್ತಾರೆ. ನೆಗ್ಲೆಸ್ ರಿಯಾಕ್ಷನ್ ಬಂದುಬಿಟ್ಟು ಟೆಟನ್ನೆಲ್ಲ ಅದು ಪರ್ಫೆನ್ಜೆನ್ಸಿ ಮಾಡೋದು. ಸೊ ಹಂಗಾಗಿ ಅದ್ರ ಬಗ್ಗೆ ಏನೂ ಜಾಸ್ತಿ ಒತ್ತು ಕೊಟ್ಟಿಲ್ಲ. ಇನ್ನು ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನು ಎಲೈಸಾ. ಮಾಲಿಕ್ಯುಲರ್ ಟೆಸ್ಟ್ ಬಂದುಬಿಟ್ಟು ಪಾಲಿಮರೈಸ್ ಚೈನ್ ರಿಯಾಕ್ಷನ್, ಇದರಲ್ಲಿ DNA ಅಥವಾ RNA ಡಿಟೆಕ್ಷನ್ ಮಾಡ್ಕೊತಾರೆ. ಸೊ ಮೋಸ್ಟ್ ಕಾಮನ್ ಆಗಿ ಅಂದರೆ ಆ್ಯಂಟಿಜನ್ ಆ್ಯಂಟಿಬಾಡಿ ಮಾಲಿಕ್ಯುಲರ್ ಟೆಸ್ಟು ಯಾವುದೇ ಬ್ಯಾಕ್ಟೀರಿಯಾ ಆಗಿರ್ಬೋದು, ಲಾಸ್ಟಲ್ಲಿ ಪಾಯಿಂಟ್ಸ್ ಅಂತೇಳಿ ಬರೆದು ಬಿಡ್ಬೋದು, ಕೋಲ್ಡ್ ಮೆಥಡ್ ಅಂತಾರಲ್ಲ ಹಂಗೆ. ಇನ್ನು ಬಯೋಕೆಮಿಕಲ್ ಟೆಸ್ಟ್ ನೋಡಿದ್ರೆ ಟ್ರಿಪಲ್ ಶುಗರ್ ಐರನ್, ಅದರಲ್ಲಿ ಫರ್ಮೆಂಟ್ ದ ಗ್ಲೂಕೋಸ್ ಲ್ಯಾಕ್ಟೋಸ್ ಮಾಲ್ಟೋಸ್ ವಿತ್ ಪ್ರೊಡಕ್ಷನ್ ಆಫ್ ದಿ ಆ್ಯಸಿಡ್ ಆ್ಯಂಡ್ ಗ್ಯಾಸ್. ಓಕೆ. ನೆಕ್ಸ್ಟು ಇಂಟೋಲ್ ಟೆಸ್ಟ್ ನೆಗೆಟಿವ್, ಹೈಡ್ರೋಜನ್ ಸಲ್ಫೈಡ್ ಪ್ರೊಡಕ್ಷನ್ ಈಸ್ ಪಾಸಿಟಿವ್. ಸೊ ಹೈಡ್ರೋಜನ್ ಸಲ್ಫೈಡ್ನ ಪ್ರೊಡಕ್ಷನ್ ಮಾಡುತ್ತೆ. ಇಲ್ಲಿ ಟ್ರಿಪಲ್ ಶುಗರ್ ಐರನ್ ಅದನ್ನು ಬರೋದು. ಲಿಟ್ಮಸ್ ಮಿಲ್ಕ್ ಬಂದುಬಿಟ್ಟು ಲಿಟ್ಮಸ್ ಮಿಲ್ಕಲ್ಲಿ ಪ್ರೊಡಕ್ಷನ್ ಆಫ್ ದಿ ಆ್ಯಸಿಡ್ ಆ್ಯಂಡ್ ಗ್ಯಾಸ್, ಆಸಿಡ್ ಮತ್ತು ಗ್ಯಾಸ್ನ ಎರಡು ಪ್ರೊಡಕ್ಷನ್ ಮಾಡುತ್ತೆ. ಇನ್ನು ಟ್ರಿಪಲ್ ಶುಗರ್ ಐರನಲ್ಲಿ ರಿಯಾಕ್ಷನ್ ಯಾವ ಥರ ಅಂತ ನೋಡೋದಾದರೆ ಇಲ್ಲಿ 10 ಪ್ರಾಬಬಿಲಿಟೀಸ್, ಏನು 10 ಯಾವ್ದು ಆಗ್ಬೋದು ಅನ್ನೋದು ಅಷ್ಟೂ ಇಲ್ಲಿದೆ. ಸೊ ಬಟ್ ನಾವು ನೋಡ್ಕೊಬೇಕಾದ್ರೆ ಇದು 4th one ವಿತ್ ಗ್ಯಾಸ್ ವಿತ್ ಹೈಡ್ರೋಜನ್ ಸಲ್ಫೈಡ್ ಪ್ರೊಡಕ್ಷನ್. ಹೈಡ್ರೋಜನ್ ಸಲ್ಫೈಡ್ ಅಂದರೆ ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದು, ಗ್ಯಾಸ್ ಅಂದರೆ ಏರ್ ಬಬಲ್ಸ್ ಥರ ಇದೆ. ಇನ್ನು A/A ಅಂದರೆ ಆ್ಯಸಿಡ್ ಬೈ ಆ್ಯಸಿಡ್, ಬಟ್ಟು ಮತ್ತು ಸ್ಲ್ಯಾಂಟಲ್ಲಿ ಎರಡೂ ಆಸಿಡ್ ಆಯ್ತಲ್ಲ, ಅಷ್ಟು. ಇನ್ನು ಲಿಟ್ಮಸ್ ಮಿಲ್ಕಲ್ಲಿ ನೋಡೋದಾದರೆ ಆ್ಯಸಿಡ್ ಬೈ ಗ್ಯಾಸ್. ಸೊ ಆ್ಯಸ್ ಇಟ್ ಈಸ್ ಇಲ್ಲಿನೂ ಇದು ಆ್ಯಸಿಡ್ ಇದು ಗ್ಯಾಸ್, ಇಲ್ಲಿ ಸೆಂಟ್ರಲ್ ಗ್ಯಾಸ್ ಇದೆ, ಪ್ರೊಡಕ್ಷನ್ ಆಗಿದೆ. ಇನ್ನು ಪ್ರಿವೆನ್ಷನ್ ಯಾವ ಥರ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ನಾವು ಪ್ಯಾರಾಸೈಟಿಕ್ ಇನ್ಫೆಕ್ಷನಲ್ಲಿ ಏನೇನು ಪ್ರಿವೆನ್ಷನ್ ತೊಗೊಳ್ತೀವೋ ಅಷ್ಟು ಪ್ರಿವೆನ್ಷನ್ ತೊಗೊಬೇಕು. ಬಟ್ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಬೇಕು ಅಷ್ಟೇ. ಇದು ಸ್ಲಿಪ್ಪರ್ಸ್ ಹಾಕಬೇಕು, ಒಂದು ಹ್ಯಾಂಡ್ ವಾಶ್ ಮಾಡಬೇಕು, ವೆಜಿಟೇಬಲ್ಸ್ ಏನಿದ್ದಾವೆ ಅವನು ಕ್ಲೀನಾಗಿ ಮುಂಚೆನೇ ತೊಳೆದು ತಿನ್ನಬೇಕು, ಅಥವಾ ಅದೇನು ಅಡುಗೆ ಮಾಡ್ಕೊಬೇಕಾದ್ರೆ ಕ್ಲೀನಾಗಿ ತೊಳೆದಾಕಿ ತಿನ್ಕೊಬೇಕು. ನೆಕ್ಸ್ಟ್ ಇನ್ನೇನೆಂದರೆ ಎಲ್ಲಾದರೂ ಹೋಗ್ತಿರ್ತೀವಿ, ನಮಗೆ ಚಿಕ್ಕ ವಯಸ್ಸಿಂದ TT ಇಂಜೆಕ್ಷನ್ ಹಾಕ್ಸಿರ್ತಾರೆ, ಅಂದರೆ ವ್ಯಾಕ್ಸಿನೇಷನ್ನು. ಸೊ ಎಲ್ಲಾದರೂ ಹೋಗ್ತಿರ್ತೀವಿ, ಬೈಕಲ್ಲಿ ಹೋಗ್ತಿರ್ತೀವಿ, ಅಥವಾ ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾರೆ, ಬೀಳ್ತಾರೆ, ಹೇಳ್ತಾರೆ. ಸೊ ಅವಾಗೆಲ್ಲ ಗಾಯ ಆಗುತ್ತೆ. ಸೊ ಗಾಯ ಆದರೆ ಏನು ಮಾಡಬೇಕಂದ್ರೆ, ಸೊ ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ದೊಡ್ಡವರಾದರೆ ಒಂದು TT ಇಂಜೆಕ್ಷನ್ ಹಾಕ್ಸ್ಕೊಂಬರ್ತಾರೆ, ಆರಾಮಲ್ಲಿ ಅವರನ್ನೇ ಹೋಗಿ. ಇಲ್ಲ ಇನ್ ಕೇಸ್ ಅವ್ರಿಗೆ ಏನಾದರೂ ಅಷ್ಟು ನಾಲೆಡ್ಜ್ ಇಲ್ಲ ಅಂದರೆ ಹಾಸ್ಪಿಟಲ್ಸ್ಗೆ ಹೋಗಬೇಕು. ಹೋಗಿ ಹಿಂಗೆ ಆಗಿದೆ ಅಥವಾ ಏನಾದರೂ ಅಲ್ಲಿ ಏನಾದರೂ ಗಾಯ ಆಗಿ ಅದು ಕ್ಯೂ ಆಗಿ ಅದು ಇದು ಅಂತೇಳಿ ಎಕ್ಸೆಟ್ರಾ ಏನಾದರೂ ಆಗಿದ್ದರೆ ಡಾಕ್ಟರ್ಸ್ ನೋಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ ಕೇಸ್ ಅದು ಕಂಟ್ರೋಲ್ ಆಗಿಲ್ಲ ಅಂದರೆ ಪೆನ್ಸಿಲಿನ್ ಇಂಜೆಕ್ಷನ್ ಹಾಕ್ಕೊತಾರೆ. ಸೊ ವ್ಯಾಕ್ಸಿನೇಷನ್ ಬಂದುಬಿಟ್ಟು TT ಆ್ಯಂಡ್ DTP.
ಟಿ ಟಿ ಆ್ಯಂಡ್ ಡಿ ಟಿ ಪಿ ಯಾವಾಗ ಯಾವಾಗ ಆಗ್ತಾರೆ ಅಂತೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ವ್ಯಾಕ್ಸಿನೇಷನ್ ಶೆಡ್ಯೂಲ್ ಇನ್ ಇಂಡಿಯಾ ಅಂತೇಳಿ. ಸೊ ನೀವೇ ಒಂದ್ಸಲ ಹೋಗಿ ನೋಡಿ, ಒಂದು ಗೋ ಅಂಡ್ ಚೆಕ್ ಇಟ್ ನೋಡಿ. ಏನಾದರೂ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೋಗಿರ್ತಾರೆ. ನಿಮ್ಗೇನಾದರೂ ಗೊತ್ತಿದೆಯಾ, ನೀವು ಯಾವಾಗ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀರಾ, ಟಿ ಟಿ ಆಗಿರ್ಬೋದು ಅಥವಾ ಡಿ ಟಿ ಪಿ ಆಗಿರ್ಬೋದು. ಸೊ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೆ ಯಾವಾಗ ಅಂತ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ, ಯಾವಾಗ ಹಾಕ್ಸ್ಕೊಂಡಿರ್ತೀರಾ ಅಂತೇಳಿ ನಾವು ಹೇಳ್ತೀವಿ. ನಾವು ಪ್ರೊಫೈಲಾಕ್ಸಿಸು ಅದು ಬಂದುಬಿಟ್ಟು ಪ್ರಿವೆನ್ಷನ್. ಪ್ರೊಫೈಲಾಕ್ಸಿಸ್ ಅಂದರೆ ಏನಿಲ್ಲ, ಪ್ರಿವೆನ್ಷನ್ಸು ಏನೇನಿದ್ದಾವೆ ಅವು. ನೆಕ್ಸ್ಟ್ ಇನ್ನು ಪೆನ್ಸಿಲಿನ್ ಟ್ರೀಟ್ಮೆಂಟಲ್ಲಿ ಪೆನ್ಸಿಲಿನ್ ಇಂಜೆಕ್ಷನ್ ಒಂದು, ಎರಿಥ್ರೊಮಿಸಿನ್ ಒಂದು, ಸೊ 2 ಇಂಜೆಕ್ಷನ್. ಸೊ ಕ್ಲಾಸ್ಟ್ರಿಡಿಯಂ ಬ್ರೀಫಲ್ಲಿ ಹೆಂಗೆ ಏನು ಅಂತ ನೋಡ್ತಾರೆ. ಗ್ರಾಮ್ ಪಾಸಿಟಿವ್ ಬೆಸಿಲೆ, ಅನರೋಬಿಕ್, ಸ್ಪೋರ್ ಫಾರ್ಮಿಂಗ್, ಫುಡ್ ಪಾಯ್ಸನಿಂಗ್ ಆ್ಯಂಡ್ ಗ್ಯಾಸ್ ಗ್ಯಾಂಗ್ರೀನ್, ಬ್ಲಡ್ ಅಗರ್ ಆ್ಯಂಡ್ ಕುಕ್ಕುಡ್ ಮೀಟ್ ಬ್ಯಾತಲ್ಲಿ ಬೆಳಿತೀವಿ. ವ್ಯಾಕ್ಸಿನೇಷನ್ ಅವೈಲೇಬಲ್ ಇದೆ, ಟ್ರೀಟ್ಮೆಂಟ್ ತಗೊಂಡ್ರೆ ಆಯಿತು. ಇಷ್ಟು ಬಂದುಬಿಟ್ಟು ಕ್ಲಾಸ್ಟ್ರಿಡಿಯಂ ಟೋಟಲ್ ಸಮ್ಮರಿ. ಸೊ ಥ್ಯಾಂಕ್ ಯು ಗೈಸ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹೀಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.